ಇವಕ್ಕೂರು ಹೆಣ ಎತ್ತಲಿ ಬಿಡಲ್ಲ ಅವ್ರು ಚಟಾವ್ ಬಂದಿರ್ತಾವ ಎಂದ್ರೆ ಒಂದಿನ ಜಾತ್ರೆ ಕೂಡಿರ್ತಾವ ಕಲ್ಲವ ಮಲ್ಲವ ನಿಂಗವ ಸಂಗವ ನಿನ್ನ ಗಾಡ ಕುಡಿತಾನ ಬಿಟ್ಟದ ನಿನ್ನ ಗಾಡ ಹಾಂಗ್ ಮಾಡ್ತಿದ ಹೊಡಿತದ ಬಿಟ್ಟಿದ ಯಾವೈ ಒಂದ್ 2 ತಾಸು ಸೇವಾದೇವ ಮತ್ತ 5 ಆಯ್ತು ಅಂದ್ರ ನಾವು ಇಲ್ಲಿರಲ್ಲ ನೀವು ಇರಲ್ಲ ಯಾಕಂದ್ರ ಹುಟ್ಟಿದ್ ಒಂದಿನ ಸಾಯ್ತದ ಕಟ್ಟದ್ ಒಂದಿನ ಬೀಳುತ್ತದ ಕೂಡಿದ್ ಒಂದಿನ ಅಗಲಿ ಹೋಗೋದದ ಮನುಷ್ಯ ಜನ್ಮಕ್ಕೆ ಬಂದೇವಂದ್ರ ಹುಟ್ಟು ಸಾವಿನ ಮುಂಚೆ ಬದುಕು ಬಾರದ ಮುಂಚೆ ಏನನ್ನ ಗಳಿಸ್ಬೇಕು ಏನನ್ನ ಸಾಧಿಸ್ಬೇಕಂತಕ್ಕಂಥದ್ದನ್ನ ಆ ಭಗವಂತ ನಮಗ್ ಒಳ್ಳೆ ಜ್ಞಾನ ಕೊಟ್ಟಾನ ಅದನ್ನೆಲ್ಲ ನಾವು ನೀವು ಪಾಲನೆ ಮಾಡ್ಕೊಂಡು ಹೋಗೋದದ ಅದಕ್ಕಾಗಿ ಇಲ್ಲಿ 2 ವಿಷಯ ನಡೆದವ್ರಿ ಸರ್ 2 ವಿಷಯ ಯಾವಂದ್ರೆ ನಮ್ಮ ಗಂಟಿ ಸರ್ ಅವರು ಕಮಿಟಿಯವರು ಆ ಅಪ್ಪಣೆದಂತೆ ನಿರ್ಣಾಯಕರಾಗಿ 2 ಮ್ಯಾಳಿಗೆ ಒಂದೊಂದು ಕರಾರು ಮಾಡ್ಯಾರ ಹೌದು ಏನ್ ಮಾಡ್ಯಾರ ಆ ಅಪ್ಪನ ಪಾಲ ಮೃಗ ನೋಡ್ದವ್ರಿಗಿರ್ಲಿ ಅವನ ಪಾಲ ಆಚ ಕಡೆಗಿರ್ಲಿ ಬಾಳ ಚಲೋ ಕೊಟ್ಟಾರ ಅವ್ರು ಹೌದು ಕೊಟ್ಟಾರ ಯಾಕೆ ಕೊಟ್ಟಾರಿ ಸರ್ ಪಾಲ್ ನಿಮಗೆ ಇರ್ಲಿ ನಿಮ್ ಪಾಲ್ ನಿಮಗೆ ಇರ್ಲಿ ಅಂತ ವಿಚಾರ ಮಾಡ್ಕೊಂಡು ಕೊಟ್ಟಾರ ಹೌದು ಕಂಪ್ನಿ ದೋತ್ರದವ್ರಿಗೆ ಇರ್ಲಿ ಶೇರಿ ಕಂಪ್ನಿ ಶೇರಿ ಅವ್ರಿಗೆ ಇರ್ಲಿ ಅಂತ ಕೊಟ್ಟಾರ ಹೌದೌದು ಶೇರಿ ಅವ್ರು ಹೋಗ್ಯಾವ ಎಲ್ಲ ಚೂಡಿದಾರ ಗೌನ ನೈಟಿ ಬಂದ್ ಬಿಟ್ಟ ಹೌದೌದು ಶೇರಿ ಉಡ್ಬೇಕಾದ್ರೆ ವಜ್ಜಿ ಬಂದ್ ಬಿಟ್ಟದ ಅದು ನಾವೇನ್ ಹೇಳುದಿಲ್ಲ ಹೌದು ಎಲ್ಲ ಕಾಲಮಾನ ಬಂದ್ ಬಿಟ್ಟದ ಅದಕ್ಕೆ ಪಬಲಾದವರು ಕೊಡೆಕಲ್ದವ್ರು ಒಂದು ಮಾತು ಹೇಳಿದ್ರು ಏನ್ ಹೇಳ್ತಾರಿ ಅದರ ಕಾಲ ಜಗತ್ತ ಬಂದಿತ್ತಣ್ಣ ಅಜಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿತಣ್ಣ ಹೌದು ಕಲ್ಲಿಗೆ ಜಗಳ ಹತ್ತಿತ್ತಣ್ಣ ಹುಲ್ಲೆದ್ದು ಹೊಡ್ಯಾಗ ಕಲ್ಲ ಪುಡಿ ಪುಡಿ ಆದಿತ್ತಣ್ಣ ಹಾಲ ಹೊತ್ತ ಮಾರಿತ್ತಣ್ಣ ದಾರು ಕುತ್ತ ಮಾರಿತ್ತಣ್ಣ ಅಣ್ಣ ತಂಗಿಗೆ ಕಂಕಣ ಕಟ್ಟು ಭಾಗ್ಯ ಬಂದಿತ್ತಣ್ಣ 2054ನೇ ಇಸ್ವ್ಯಾಗ ಬೆಂಕಿ ಮಳಿ ಆದಿತ್ತಣ್ಣ 2064ನೇ ಇಸ್ವ್ಯಾಗ ಅಪ್ಪ ಮಗನಿಗೆ ಹೆಂಡತಿ ಒಬ್ಬಕಿನೇ ಇರುತ್ತಾಳಣ್ಣ ಹೌದೌದು ಆ ಮಾತು ಹೇಳಿ ಹೋದ್ರಿ ಶರಣರು ಯಾಕೆ ಹೇಳ್ಯಾರ ಯಾಕೆ ಹೇಳ್ಯಾರಿ ಸರ್ ಹುಟ್ಟುವಂತವಾಗ ಕಾಲಜ್ಞಾನಿಗಳಿಗೆ ಗುರುತಾಗಿ ಅವ್ರು ಈ ಮಾತ ಪ್ರತಿಪಾದನೆ ಮಾಡ್ಯಾರ ಮಾನಭಾವಿಗಳೇ ಇಲ್ಲಿ ಏನೋ ವಿಷಯ ಶೀರಿಯವ್ರ ಪಾಲ ದೋತ್ರದವ್ರಿಗೆ ಪಾಲ ಬಂದದ ಅದಕ್ಕಾಗಿ ಮಾತಾಡ್ಕೊತ ಹೋಗಿ ನಮ್ಮ ಗಂಟಿ ಸರ್ ಅವರು ಒಂದು ಮಾತಂದ್ರು ಏನಂದಾರಿ ಸರ್ ಬಹುತೇಕ ಹೆಚ್ಚು ಕಡಿಮೆ ಆದವರು ಅಚ್ಚ ಕಡಿಮೆ ಆದವರಿಗೆ ವನವಾಸ ತರಬೇಕು ಆಕಿಗೆ ಹಾಕಿ ಮಾಡ್ಬೇಕು ಅಂದ ಕೂಡಲೇ ಆಚೆ ಕಡೆಯವರು ಒಂದು ಮಾತು ಹೇಳಿದ್ರು ಹೌದು ಹೇಳ್ಯಾರಿ ಸರ್ ಸರ್ಗಳ ಬಹಳ ವಿಚಾರ ಮಾಡಿ ಮಾತಾಡಬೇಕಾಗಿತ್ತು ಸರ್ಗಳ ಮಾತಾಡುವಂತ ಮಾತು ಒಂದ್ ಸ್ವಲ್ಪ ಇಲ್ಲಿ ಘಾತ ಆಗ್ಯದ ನಾವೇನ ಒಟ್ಟ ವನವಾಸಕ್ಕೆ ಹೋದವ್ರಲ್ಲ ಹೋದವ್ರೆಲ್ಲ ಆಚೆ ಕಡೆ ದೋತ್ರ ಕಂಪನಿ ಅವ್ರೆ ತಿಳಿಯಾರ ಹೌದಿಲ್ಲ ಆಕಿ ಶೀತಾ ವನವಾಸಕ್ಕೆ ಹೋದವಳ ಆಕಿ ನಮ್ಮ ದೋತ್ರ ಕಂಪನಿ ಆಕೇನು ಆಕಿ ದೋತ್ರ ಕಂಪನಿ ಶೀತಾ ಆಕಿ ಹೊಟ್ಟಿದ್ದ ಬಿಡಾರಿಲ್ಲ ಮಾಡು ಇಲ್ಲ ಒಂದು ಮಾತು ಹೇಳ್ತೀನಿ ವನವಾಸಕ್ಕಾದ್ರಿ ಕೌರವ್ರು ಗಣಸರು ಬಡದಾಡಿ ಹೋಲಿಲ್ಲ ನಿಮ್ಮ ಹೆಣ್ಮಕ್ಳು ಕುತಾಂತರದಿಂದ ಅವ್ರು ವನವಾಸಕ್ಕೆ ಹೋಗ್ಬೇಕಾಯ್ತು ಹೌದು ಮಹಾಭಾರತ ಎಲ್ಲ ಗೊತ್ತ ಸಾವಕಾಶ ಹಾ ಹುಲಿ ಇದ್ದೀನಿ ಸತ್ಯ ಮಾರ್ಗ ಒಟ್ಟು 1 ನುಡಿಯಾಗ 2 ನುಡಿಯಾಗ ಮುಗಿಸ್ಬೇಕ ಏನೈತಿ ನಿಮ್ಮದ ಚೈತ್ರ ಚೆನ್ನಾಗಿ ನಾವು ಹಾಡ್ಬೇಕತ್ರಿ ಚೆನ್ನಾಗಿ ಹಾಡಿ ಸತ್ಯ ಮಾರ್ಗ ನಮ್ಗೆ ಬರ್ತೈತಿ ನಮ್ಮೂರಾಗ ಬಾಳ ಮಂದಿ ಬರ್ತೈತಿ ಸತ್ಯ ಮಾರ್ಗ ಬಂದ್ ಮಾಡ್ಬೇಕು 4 ನುಡಿ ಹಾಡಿ ಎಲ್ಲಾರ ಮನಸ್ಸು ಗೆಲ್ಬೇಕು ಮತ್ತೊಮ್ಮೆ ನಮ್ಮ ಊರಿಗೆ ನೀವು ಬರ್ಬೇಕ ತುಂಬಾ ಸಂತೋಷ ಹಿರೇ ಮನುಷ್ಯ ಬಾಳ ಚಲೋ ಇರೋದ ಸತ್ಯ ಧರ್ಮರ ಮಾರ್ಗ ನಮ್ಮಲ್ಲಿ ಎಲ್ಲರೂ ಆಡವ್ರದಾರ ಅದೇನು ಬಾಳ ಒತ್ತು ಕೊಟ್ಟು ಆಡ್ಬೇಡ್ರಿ 2 ನುಡಿ ಎಲ್ಲ ಕೊಡ್ಬೇಡ್ರಿ ಅಂದಾರ ಆದ್ರೆ ನಾವೇನು 2 ನುಡಿ ಆಡವ್ರಲ್ಲ ನಾವು ಮೊದಲೇ ಮಾರ್ಗ ಆಡ ಮ್ಯಾಳ ನಮ್ದು ಅಲ್ಲ ಹೌದು ಚಾಲ ಒಂದು ಪದ ಹಾಡಿ ಬಿಟ್ಟು ಬಿಡವ್ರ ದೇವ್ ತುಂಬಾ ಸಂತೋಷ ಅವ್ರು ಹೇಳ್ಯಾರಂದ್ರೆ ಅವ್ರ ಮಾತು ಪಾಲನೆ ಮಾಡ್ಕೊಂಡು ಹೋಗೋದು ಯಾಕ ನಾವು ನಿಮ್ಮ ಹೊಲಕ್ ಬಂದೇವಂದ್ರ ನೀವು ಜೋಳ ಬಿತ್ತಂದ್ರ ಜೋಳ ಬಿತ್ತವ್ರು ಗೋಧಿ ಬಿತ್ತಂದ್ರ ಗೋಧಿ ಬಿತ್ತವ್ರು ತಮ್ಮ ಹತ್ತಿ ಕಬ್ಬ ಗೊಂಜಾಳ ಹೋಗ್ಯಾವೋ ಇವೆಲ್ಲ ಹೋಗ್ಲಿಕ್ಕರೆ ಇನ್ನು ಗೋಧಿ ಬಿತ್ತಿ ಹೋಗಂದ್ರ ಹಂಗ ಬಿತ್ತಿ ಹೋಗೋರ ದೇವ್ ಯಾಕ ನಾವು ನಿಮ್ಮ ಹೊಲಕ್ ಬಂದೇವ್ರ ಯಾರು ಬಿತ್ತದ ಹೇಳೋ ಮಾತು ಯಾರು ಪಾಂಡವರು ವನವಾಸಕ್ಕೆ ಹೋದ
ಒಂದು ಹೆಣ್ಣಿನಿಂದ ಮಹಾಭಾರತ ಆಯ್ತು, ಹೌದು ರಾಮಾಯಣ ಆಯ್ತು. ಯಾರಿಗಾಯ್ತು? ಹೆಣ್ಣಿನಿಂದ ರಾಮಾಯಣ ಆಯ್ತು. ಹೌದೌದು. ರಾಮ ವನವಾಸಕ್ಕೆ ಹೋದ. ರಾಮ ವನವಾಸಕ್ಕೆ ಹೋಗ್ಲಿಕ್ಕೆ ಏನು ಕಾರಣದ? ಏನಿತ್ರಿ ಸರ? ಅವರ ತಾಯಿ ಕೈಗೆ ಕೂತು ಅವನಿಗೆ ವನವಾಸ ಕಳಿಸಿದ್ರು. ಹೌದು ಹೌದಿಲ್ಲ? ಹೌದು. ಇವರು ಹೆಣ್ಣಿನ ಕುತಾಂತರ ಎಲ್ಲಿದೆಯಲ್ಲ. ರಾಮನ ಕಣ್ಣಿಗೆ ಇದು ಶೀತ ಬಿತ್ತು, 6 ಕೋಟಿ ವಿಷಯ ಪಡೆದವನು ಅರವಿಷಯ ಮಾಡಿಡ್ತು. ಹೌದು. ಮತ್ತ ನಾವು ಒಟ್ಟ ವನವಾಸಕ್ಕೆ ಹೋಗಿಲ್ಲ ಅಂದ್ರ ಶೀತ ಹೋಗಿ ಕೂತಿಲ್ಲ ರೋಪಾಲಿ ಕೂತೇಳಿ ಇಲ್ಲ. ಈಗ ಧೋತ್ರ ಕಂಪನಿಕೇನು ಇಲ್ಲ, ಹೋದವ್ರ ಬಾಳ ಮಂದಿ ಅದಾರ. ಇನ್ನ ಇದು ಸುರುವಿನ ಸಂದ ದಿನ, ಈಗ ಶೀತನ ಮಠನೇ ಅಟ್ಟೆ ದಿನ. ಹೌದು. ಬಹಳ ಜನ ಅದಾರ. ಇದ್ರಾಗ ವಿಚಾರ ಮಾಡಿ ಮಾತಾಡ್ಕೊತ ಹೋಗಿ ಒಂದು ಮಾತು ಯಾರು ಹೇಳಿದ್ರ ಅಂದ್ರ, ಏನ್ ಹೇಳ್ಯಾರಿ ಸರ? ರೊಕ್ಕ ಹಣ ಇದು ನಮ್ಮ ಲೋಟ ನಮ್ಮ ಲಕ್ಷ್ಮಿ ತಾಯಿದೆ ಆದ. ಹೌದು, ಲಕ್ಷ್ಮೀನೇ ಅದ ಅಂತ ಹೇಳ್ಯಾರಿ. ಹೆಣ್ಣ ಹೌದು ಹೌದಲ್ಲ, ಹೆಣ್ಣದ ಲಕ್ಷ್ಮಿನೇ ಅದ ಲೋಟ. ಮತ್ತ ಅದ್ರಾಗ ನಮ್ಮ ಅಪ್ಪ ಕೂತಾನಲ್ಲ ಗಾಂಧೀಜಿ, ಅವ ಯಾರು? ಗಾಂಧಿ ಮುದ್ದೆ ಇರ್ಲಿಲ್ಲ ಅಂದ್ರೆ ಅದು ಹೋಗಿ ನಡೆಯಲಿ. ನಮ್ಮ ಅಪ್ಪನ ಚಿತ್ರ ಕಾಣಲಿಲ್ಲ ಅಂದ್ರೆ ಇದು ನೋಟ್ ಅಸಲಿ ಇಲ್ಲ, ಇದು ನಕಲಿ ಅದು ತೋಳ್ದು ಹೋಗಿ ಮನಿಗತ್ತಾರ. ಅವಾಗ ಏನ್ ಮಾಡೋರು? ಯಾ ಲೋಟಿನ ಮೇಲೆ ಲಕ್ಷ್ಮೀ ತಾಯಿ ಅದ ಹೇಳ್ರಿ. ನಮ್ಮ ಅಪ್ಪ ಒಂದೇ ಒಂದು ನೋಟ್ ನೀವು ನಡೆಸರಿ ಊರಾಗ ಅಂದ್ರ ಇವತ್ತ ನಾ ಮುಗಿಸಿದ್ರು ಅಕ್ಕ ಇಲ್ಲೇ ಬಿಟ್ಟು ಹೋಗ್ತೀನಿ, ಸಬದಾಗ ಕೈ ಅಂತ ಹೇಳ್ತೀನಿ. ಮತ್ತ ಅಲ್ಲಿ ತನ ಹೌದು. ನಿಮ್ಮ ಹಣ ಲಕ್ಷ್ಮಿ ಇತ್ತಂದ್ರ ಅಕ್ಕಿನ ತಂದು ಕುಂದರ್ಸ್ರಿ, ಬ್ಯಾಡತ್ತೇವನ ಹಾಗೆ ಅಚ್ಚಿ ಕಡೆ ಏನದಾವ ಲಕ್ಷ್ಮಿ. ಈ ಲಕ್ಷ್ಮಿ ನಮಗ್ ದಂಡ ಹಚ್ಚಕ್ಕೆಲ್ಲ ಲಕ್ಷ್ಯ ಇಟ್ಕೊಂಡು ನೀವು. ಹೌದು. 8 ಮಂದಿ ಮಣ್ಣಾಗಿಟ್ಟದ, 8 ಮಂದಿ ಮಣ್ಣಾಗಿಟ್ಟದ. ಇಬ್ರು ಅಣ್ಣ ತಮ್ಮ ಕಾಕಾ ಬಾಬನ ಮಕ್ಕಳು ಏನೋ ಸ್ವಲ್ಪ ಊರಾಗ ಸಾಲ ಸಮದ ಆಗಿತ್ತು, ಮಳಿ ಬೆಳಿ ಚಲೋ ಆಲಾರ ಬಟ್ಟಿಗೆ ಪುನಃ ಅಂತಲ್ಲಿ ತುಳ್ಯಕ್ ಹೋದ್ರು. ಕಾಂಟ್ರಾಕ್ಟರ್ ಕೆಲಸ ಮಾಡಿದ್ರು. ಮಾಡ್ಕೊಂಡ್ ಬಳಕ ಮುಂದೆ ತಮ್ಮ ಒಂದು 10 ಲಕ್ಷ ದುಡ್ದ, 10 ಲಕ್ಷ ದುಡ್ದ. ಹೊಳ್ಳಿ ಊರಿಗೆ ಬರುವಂತ ಸಮಯ ಬತ್ತು. ಅವಾಗ ಅಣ್ಣ ವಿಚಾರ ಮಾಡ್ದ, ಅಲ್ಲ ನಮ್ಮ ಕಾಕನ ಮಗ ತಮ್ಮಗ ಇಬ್ರು ಕಲ್ತ ಕೆಲಸ ಮಾಡಿವಿ, 10 ಲಕ್ಷ ಇಬ್ರಿಗೆ ಬರ್ತದ. ಅಕಸ್ಮಾತ್ ನಮ್ಮ ತಮ್ಮ ಕೊಲೆ ಮಾಡ್ದ ಅಂದ್ರ ಅವು 10 ಲಕ್ಷ ನನಗೆ ಆತಾವ, 20 ಲಕ್ಷ ತಗೊಂಡ್ ಹೋಗಿ ನಮ್ಮ ಊರಾಗ ನಾನೇ ಶ್ರೀಮಂತ ಆಗ್ಬೇಕಂತ ಹಿಂಗ ವಿಚಾರ ಮಾಡ್ದ. ಹೌದು. ಬದಲಿ ಮಾಡ್ಯಾರ ನೋಟ ನಿಮ್ಮ ಲಕ್ಷ್ಮಿ ಬದಲಿ ಮಾಡಿ ಆಳಿದ್ರು. ಹೌದು. ಇಟ್ಟು ತಿಳ್ಕೊಂಡು ಹೋಗಿ ತಮ್ಮಗ ಹೊಡಿಬೇಕಂತ ವಿಚಾರ ಮಾಡಿ ರಾತ್ರಿ ತಮ್ಮಗ ಹೊಡೆದ ಅವನಿಗೆ ಅಲ್ಲೇ ಒಗಸಿ 20 ಲಕ್ಷ ತಗೊಂಡು ಹೊಳ್ಳಿ ಊರಿಗೆ ಬಂದ. ಅವಾಗ ತಾಯಿ ತಂದೆ ಕೇಳ್ತಾರ, ಕಾಕನ ಹೆಂಡತಿ ಕೇಳ್ತಾರ, ಯಪ್ಪ ನಿನ್ನ ಸಂಗಟ ನಮ್ಮ ಮಗ ಬಂದಿದ್ದ, ಮತ್ತ ಅವ ಬರ್ಲಿಲ್ಲ, ನೀವ್ ಒಬ್ಬನೇ ಬಂದಿಲ್ಲ ಅಂತ ಕೇಳಿದ್ರು. ನಿಮ್ ಮಗ ಅವಾಗೆ ನನಕ ಮುಂದ 3 ತಿಂಗಳು ಬಂದಾನ, ಇನ್ನ ನಿಮ್ ಮನಿಗ್ ಬಂದಿಲ್ಲ ಏನಂತ ಕೇಳ್ದ. ಹೊಡೆದ ಇವನೇ ಅದಾನ ಕೇಳ್ದ. ಅವಾಗ ಇವ್ರ ಹತ್ತಾರ, ಇಲ್ಲಪ್ಪ ಬಂದಿಲ್ಲ, ನಿನ್ನ ಸಂಗಾಟ ಹೋಗ್ಯಾನ, ನಿನ್ನ ಸಂಗಾಟ ಬರ್ತಾನ ಅಂತ ಕಾಯ್ಕೊತ ಕೂತೇವಿ, ಇನ್ನ ಬಂದಿಲ್ಲ ಅಂದಾಗ ಮುಂದ ಇವ ಊರಾಗ ದೊಡ್ಡ ಅಗರ್ಭ ಶ್ರೀಮಂತ ಆದ. 10 ಅಂತಸ್ ಮನಿ ಕಡಿಸ್ಕೊಂಡ, ಹೆಣ್ತಿನ ಮಾಡ್ಕೊಂಡ. ಮುಂದ ಒಂದು ಮಗನ ಹಡದ ಬಳಕ ಕೂಸು 1 ವರ್ಷದಿಂದ ಆಗಿತ್ತು. ಆದ ಕೂಡಲೇ ಆ ಕೂಸಿಗೆ ಒಂದು ದೊಡ್ಡ ರೋಗ ಬತ್ತು. ಏನ್ ಬತ್ತು? ದೊಡ್ಡ ರೋಗ ಬತ್ತು. ಆ ರೋಗ ಬಂದ ಕೂಡಲೇ ಆ ಕೂಸಿನ ತಗೊಂಡು ಒಯ್ದು ದವಾಖಾನ್ಯಾಗ ಹಾಕದ. ದವಾಖಾನ್ಯಾಗ ಹಾಕಿದ ಕೂಡಲೇ ಏನ್ 20 ಲಕ್ಷ ದುಡ್ಡಿತ್ತಲ್ಲ, ಇವನ ಹೊಲ ಮಾರ್ದ, ಇವನ ಮನಿ ಮಾರ್ದ, ಇವನ್ನೆಲ್ಲಾ ದುಡ್ಡ ಹಾಕಿ ಇನ್ನ ಬಸ್ಕರ್ ಚಟ್ಟೆ ಉಳಿದಿದ್ದು ಊರಿಗೆ ಹೋಗೋಟು. ಇವ ಕೂತ್ ಮಾರಿ ಶರಗ್ ಹಾಕೊಂಡು ಅಳ್ಳಕತ್ತ. ಅವಾಗ ಏನಪ್ಪಾ ನಂದು ಎಂತ ಟೈಮ, ನನ್ನ ಮಗನ ಸಂಬಂಧ ಇಡೀ ನನ್ನ ಹೊಲ ಮಾರ್ದ್ಯಾ, ನನ್ನ ಮನಿ ಮಾರ್ದ್ಯಾ, ಮಾರಿ ಪುತ್ರಿವಿ ಸಹಿತ ನನ್ನ ಮಗನ ಪ್ರಾಣ ಉಳಿಲಾರ್ದಂಗ ಐತಲ್ಲ ಅಂತ ಮಾರಿ ಶರಗ್ ಹಾಕೊಂಡು ಅಳ್ತಿದ್ದ. ಆ ಬೆಡ್ ಮೇಲೆ ಮನ್ಕೊಂಡು ಕೂಸು ಕುಲು ನಗಲಕತ್ತು. ಆಗ್ಬಿಡ್ತಾನೆ, ಯಪ್ಪ ನನ್ನ ಖುಷಿ ಹದ್ರ ಐತಲ್ಲ, ನನ್ನ ಕೂಸು ಆರಾಮ ಐತಲ್ಲ ಅಂತ ಹೌಸಾಗಿ ಹೋಗಿ ಖುಷಿ ತೆಕ್ಕಿ ಬಡ್ಲಕ್ ಹೋದ. ಅವಾಗ ಖುಷಿ ಹೇಳ್ತದೆ, ಯಪ್ಪ ಏನ್ ಹೇಳ್ತಾರೆ ಸರ್? ಯಾರಿದ್ದೀನಿ ಗುರುತ್ತದೇನೋ, ಯಾರಿದ್ದೀನಿ? ನಿನ್ನ ರೊಕ್ಕ ಹೋಗ್ಯಾದ, ನಿನ್ನ ಹೊಲ ಹೋಗ್ಯಾದ, ಮನಿ ಹೋಗ್ಯಾದ, ಅದು ಎಷ್ಟು ಎಲ್ಲ ಹೋಗ್ಯಾದ. ಊರಿಗೆ ಹೋಲಕ್ ಬಸ್ಕರ್ ಚಟ್ ಉಳ್ದಾವತ್ತೇಳಿ ಅಳ್ಳಕತ್ತಿದಿ. ನಾ ಯಾರಿದ್ದೀನಿ ನಿನಗೆ ಗೊತ್ತಿಲ್ಲ. ನನಗ ಕರ್ಕೊಂಡು ಹೋಗಿ ತುಡಿಸ್ಕೊಂಡು 10 ಲಕ್ಷ ಪ್ರಾಣ ಬರ್ತಿತ್ತು. 10 ಲಕ್ಷ ನೀ ಒಯ್ಬೇಕಂತೇಳಿ ನನ್ನ ಮೋಸದಿಂದ ಹೊಡೆದಿಯಲ್ಲ. ನಾನೇ ನಿನ್ನ ಹೊಟ್ಟಿಲೆ ಹುಟ್ಟಿ ಬಂದೀನಿ, ನನ್ನ ಪಾಲಿಗೆ ಎಟ್ಟು ಬರ್ಬೇಕಾಗಿತ್ತು ಅಷ್ಟೆಲ್ಲ ತಗೊಂಡು ಬಂದೀನಿ. ಏನ ನೀ ಅಳ್ಕೋತ ಮನಿಗೆ ಹೋಗತ್ತೇಳಿ ಕೂಸು ಪ್ರಾಣ. ಹೌದು.
ಪ್ರಾಣ ಬಿಡ್ತು. ಯಾರ್ ಮಾಡ್ಯದ ಇಷ್ಟೆಲ್ಲ ಹೊಲಸ ಏನ್ ಮಾಡ್ಯದ? ಏ ಲೋಟೆ ಲಕ್ಷ್ಮಿನೇ. ಹೌದು. ಮತ್ತ ತಮ್ಮಗ್ ಹೋಗೋದ್ 10 ಲಕ್ಷ ನನಗ್ ಉಳಿತದ ಈ ಲಕ್ಷ್ಮಿ ಬದ್ದಲ್ಲ ಇಟ್ಟ ಮೋಹ ಬತ್ತಲ್ಲ. ಖುಷಿನ ಜೀವನ ಹೋಯ್ತು, ಇವನ ಮನಿ ಹೋಯ್ತು, ಇವನು ಹೊಲ ಹೋಯ್ತು. ಯಾವಾಗ ಚಲೋ ಅದೇವ? ಚಲೋ ಐದು ನೋಟ ವಿಚಾರ ಮಾಡ್ರಿ. ಬಹಳ ಚಲೋ ವಿಷಯ ಇಟ್ಟಾರ. ಏನ್ ಇಟ್ಟಾರ? ಒಂದು ಶಿವ, ಇನ್ನೊಂದು ಶಕ್ತಿ. ಅಪ್ಪ ಇನ್ನೊಂದು ಅವ್ವ. ಇದು ಜಗಳ ಹೆಂಗ ಆಗ್ಬೇಕಂತ ಕೇಳಿದ್ರ ಮನ್ಯಾಗ ಗಂಡ ಹೆಂಡತಿ ಜಗಳ ಆದಂಗ ಆಗ್ಬೇಕ. ಹೌದು. ಹುಡುಗ ಮಾರು ಹೇಳ್ದ, ಒಟ್ಟ ನಮ್ಮ ಪಡ್ಕಿಗೆ ಹತ್ತಿರ ಬಾರ್ದು ನಿಮ್ಮ ದೋತ್ರತ್ತ ಒಂದು ಮಾತು ಹೇಳನಿಲ್ರಿ. ಹೇಳನ್ರಿ ಸರ್. ಹೇಳಿರಿಲ್ಲ? ಒಂದು ಮಾತು ಹೇಳ್ತೀನಿ. ಗಂಟಿ ಸರ್ ಹಂಗೆ ನಿರ್ಣಯ ಕೊಟ್ರಂದ್ರ ಒಟ್ಟ ನಿಮ್ಮ ಶಿರಿಗೆ ಹತ್ತಲಾರ್ದೆ ಜಗತ್ತದೊಳಗೆ ಇಷ್ಟಿಷ್ಟು ಮಂದಿ ಹುಟ್ಟ್ಯಾರ ಅಂತ ಹೇಳಿ ಸಪ್ತಾಹ ಮಾಡಿ ಇವತ್ತು ಮಂಗಳಾರತಿ ಮಾಡಿದಪ್ಪ ಅಂದ್ರೆ ಇವತ್ತು ಮುರುಘಾನವ್ರು ಚಂದ್ರಮಾಸನ ಅಲ್ಲ ಕರೀರಿ. ಹೌದೌದು. ನಿಮ್ಮ ಪಡ್ಕಿಯವ್ರು ಬಹಳ ಜನ ಇಲ್ಲ. ನಮ್ಮ ದೋತ್ರ ಕಂಪನಿಯವ್ರು ಬಹಳ ಜನ ಹುಟ್ಟಿ ಭೂಮಿ ಮೇಲೆ ಶರಣರಾಗ್ಯಾರ. ಹೌದು. ಸೋಮನಾಥನ ಲಿಂಗದೊಳಗ ನಮ್ಮ ಅಪ್ಪ ರೇವಣ ಸಿದ್ಧ ಹುಟ್ಟಿ ಬಂದ. ಹೌದು. ಯಾರ ನಿಮ್ಮ ಅವನು ಶೀರಿ ಇತ್ತನು? ಇತ್ತು ಶೀರಿ. ನಿಮ್ಮ ಶೀರಿನೂ ಇಲ್ಲ, ಕುಬಸನೂ ಇಲ್ಲ. ನಮ್ಮ ಅಪ್ಪ ಲಿಂಗದಾಗ ಹುಟ್ಟ್ಯಾನ. ಅಂಗೈಯೊಳಗ ಅಂಗ ಋಷಿ ಹುಟ್ಟ್ಯಾನ. ಹುಟ್ಟ್ಯಾಗ ಗೋರಖನಾಥ್ ಹುಟ್ಟ್ಯಾನ. ದೇವ್ರದಿಂದ ವೀರಭದ್ರವ್ರು ಹುಟ್ಟ್ಯಾನ. ಹೌದೌದು. ಎಷ್ಟು ಮಂದಿ ಹೇಳು ನಿಮ್ಮ ಶೀಲಿ ಇಲ್ಲಾರ್ದ ಹುಟ್ಟದವ್ರದ ತಮ್ಮ? ಆ ವಿಷಯ ಇಟ್ಟಿಲ್ಲ. ಇಲ್ಲಿ ಕಮಿಟಿ ಅವ್ರು ಏನ್ ಇಟ್ಟಾರಂದ್ರ ಅಪ್ಪ ಅವಾಗ ಸಂಬಂಧ ಇರಬೇಕು. ಅಪ್ಪನಕಿನ ಕೆಲಸ ಅವು ಏನ್ ಮಾಡ್ಯಾಳ, ಅವನಕಿನ ಕೆಲಸ ಅಪ್ಪ ಏನ್ ಮಾಡ್ಯಾಳ. ಏನ ಅವು ಮುಖ್ಯ ಅದಾಳು, ಏನ ಅಪ್ಪ ಮುಖ್ಯ ಅದಾನು. ಹಿಂಗ ಬೆಳೆಸಿದಂದಾರ. ಅದನ್ನ ಬಿಟ್ಟು ನಿಮ್ಮ ದೋತ್ರ ನಿಮಗ್ ಸಂಬಂಧ ಇಲ್ಲ, ನಮ್ ಶೀರಿ ಸಂಬಂಧ ಇಲ್ಲ ಅಂದ್ರೆ ಹಾಗೂ ಬರ್ತೈತಿ. ಹಂಗ ಅದಕ್ಕೂ ನಾವು ಸಿದ್ಧದೇವು. ಹೌದು. ವಿಷಯ ಯಾರು ಮಾತಾಡುದದ? ಜಗತ್ತದೊಳಗ ಅವಾಗ ಮೀರಿಸಿ ಅಪ್ಪ ಏನು ಕೆಲಸ ಮಾಡ್ಯಾನ, ಅಪ್ಪ ಮೀರಿಸಿ ಅವು ಏನು ಕೆಲಸ ಮಾಡ್ಯಾಳ. ಇದು ಜಗತ್ತದೊಳಗೆ ಸಿದ್ಧಾಂತ ಇರ್ಬೇಕ. ಜಗತ್ತ ಕಲ್ಯಾಣ ಆಗಿರ್ಬೇಕ. ಇಂಥ ಮಾತುಗಳನ್ನ ನಾವು ಜನಕ್ಕೆ ಮನ ಮುಟ್ಟಿಸ್ಬೇಕ. ಅದಕ್ಕಾಗಿರ್ಲಿ ನಮ್ಮ ಪಾಲ್ ನಮ್ಮ ಸರ್ ಕೊಟ್ಟು ಬಿಟ್ಟಾರ. ನಾವ್ಯಾಕ ಅದನ್ನ ನಾವು ಹಿಡಿತೀವಿ ಅಂತ ಹೇಳೋದೇನು ಅಗತ್ಯ ಇಲ್ಲ. ಜಗತ್ತದೊಳಗ ಅಪ್ಪ ಬಹಳ ದೊಡ್ಡವದಾನ. ಹೌದು. ಅಪ್ಪ ಬಹಳ ದೊಡ್ಡವದಾನ. ಅಣುರೇಣು ತಣು ಕಾಷ್ಟದಲ್ಲಿ ವ್ಯಾಪಿಸಿಕೊಂಡಂತ ಪರಮಾತ್ಮ ಅವ ದೊಡ್ಡವದಾನ. ಹ್ಯಾಂಗ ದೊಡ್ಡವದಾನ? ಅದಕ್ಕೆ ಕಬೀರದಾಸರು ಹೇಳ್ತಾರ ಒಂದು ವಚನದಾಗ, ಹೆಂಗ ಹೇಳ್ತಾರೆ ಸರ್? ಹರಿಸಿ ಕೊಯ್ಲೈ ಬಡಾ ದಿವಾನ ಕ್ಯೋಂಗಪ್ ಲಪ್ತೆ ಪಡಾ ಪಡಾ ಅಂತ ಹೇಳ್ತಾರ. ಹುಚ್ಚಿ ನೀ ಮಾಡೋದು ನಿನ್ನ ಕೆಲಸ ಏನೂ ಇಲ್ಲ. ಆ ಪರಮಾತ್ಮ ಬಿಟ್ಟು ನಮ್ಮಪ್ಪನ ಬಿಟ್ಟು ಒಂದು ಹುಲ್ಲು ಕಡ್ಡಿ ಸಹಿತ ಇಲ್ಲಿ ಅಳಿಗಾಡಕ್ ಆಗಂಗಿಲ್ಲ ಅಂತ ಹೇಳ್ತಾರ. ಹೌದು. ನಮ್ಮ ಅಪ್ಪನ ಬಿಟ್ಟು ಈ ಭೂಮಿ ಮ್ಯಾಲ ಹಿಂತಾಡಿ ಆಗ್ಯಾದಂತ ಸಿದ್ಧಾಂತ ಹೇಳುದ ಅಚ್ಚಗಡಿ ಅವ್ರದದ. ಅವ್ರ ಅವಾಗ ಬಿಟ್ಟು ನಮ್ಮ ಅಪ್ಪ ಏನ್ ಮಾಡ್ಯಾನ ಅನ್ನೋದು ಇದು ಹೇಳುದದ. ಇಲ್ಲಿ ವಿಚಾರ ಇರ್ತದ. ಜಗತ್ತದೊಳಗ ಅಪ್ಪ ಬಹಳ ದೊಡ್ಡವದಾನ. ಹ್ಯಾಂಗ ದೊಡ್ಡವದಾನ? ಹೆಂಗದ್ರಿ ಸರ್? ವಿಚಾರ ಇರ್ತದ. ಅಕಾರ ಉಕಾರ ಮಕಾರ ಓಂಕಾರ ಓಂ ಶಬ್ದದೊಳಗ ಹೌದಾ? ಅಪ್ಪ ಶಿವ ಹುಟ್ಟ್ಯಾನ. ಮಾಡ್ಯಾನಂದ್ರ ನೋಡೋದ್ರಿಲ್ಲ, ನೋಡ್ಯಾನಂದ್ರ ಹೇಳೋದ್ರಿಲ್ಲ, ಹೇಳ್ಯಾನಂದ್ರ ಕೇಳೋರಿಲ್ಲ, ಕೇಳ್ಯಾನಂದ್ರ ಮಾಡೋರಿಲ್ಲ. ಅಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಭೂಮಿ ಇಲ್ಲ, ಆಕಾಶ ಇಲ್ಲ, ಏನೂ ಇದ್ದಿಲ್ಲ. ಹೌದು. ಆ ಟೈಮ್ದೊಳಗ ನಮ್ಮಪ್ಪ ಒಬ್ಬನೇ ಇದ್ದ. ಅಚ್ಚ ಕಡೆ ಅವ್ರಿಗೆ ಕೇಳೋದು ಏನದಂದ್ರ ಅಕಾರ ಉಕಾರ ಮಕಾರ ಆದಿ ಅನಾದಿ ಒಳಗ ನಮ್ಮಪ್ಪ ಇದ್ದ. ಅಲ್ಲಿ ನಿಮ್ಮವ್ವ ಎಲ್ಲಿದ ಬಂದಳು, ಯಾವಾಗ ಬಂದಳು, ಯಾಕೆ ಬಂದಳು, ನಮ್ಮ ಅಪ್ಪನ ಬಳಿ ಬರ್ಲಾಕ ನಿಮ್ಮ ಒಂದು ಕೆಲಸ ಏನಿತ್ತು? ಹೌದು. ಹೌದಿಲ್ಲ? ನಮ್ಮ ಅಪ್ಪನ ಬಳಿ ಬರ್ಲಾಕ ಕೆಲಸ ಆದಿ ಅನಾದಿ ಒಳಗ ನಮ್ಮ ಅಪ್ಪ ಒಬ್ಬನೇ ಇದ್ದ. ಇಲ್ಲಿ ಯಾರು ನಿಮ್ಮವ್ವ ಭೂಮಿ ಇದ್ದಿದ್ದಿಲ್ಲ, ಆ ಗಾಳಿ ಇದ್ದಿದ್ದಿಲ್ಲ, ಬೆಂಕಿ ಇದ್ದಿದ್ದಿಲ್ಲ, ಯಾರು ಇದ್ದಿದ್ದಿಲ್ಲ. ಆ ಸಮಯದೊಳಗ ನಮ್ಮ ಅಪ್ಪ ಒಬ್ಬನೇ ಇದ್ದ. ನಿಮ್ಮವ್ವ ಎಲ್ಲಿದ ಬಂದಳು, ಯಾಕೆ ಬಂದಳು, ಯಾವಾಗ ಬಂದಳು, ನಮ್ಮ ಅಪ್ಪನ ಬಳಿ ಬಂದು ಯಾವಾಗ ಕೂಡ್ಕೊಂಡ್ರು ಅನ್ನುವಂಥದ್ದನ್ನ ಇದು ವಿಷಯ ಬಹಳ ಪರಿಪೂರ್ಣವಾಗಿ ತಾವೆಲ್ಲರೂ ಕೇಳುವಂತ ವಿಚಾರದ. ಅದಕ್ಕಾಗಿ ಜಗತ್ತದೊಳಗ ಅಪ್ಪ ದೊಡ್ಡವದಾನ. ಅಪ್ಪನ ಸಾಮರ್ಥ್ಯ ಬಹಳ ದೊಡ್ಡದದ. ಆ ಅಪ್ಪನ ಕೆಲಸ ಕಾರ್ಯ ಬಹಳ ದೊಡ್ಡದದ. ಅದಕ್ಕೆ ನಮ್ಮ ತಮಗೆಲ್ಲರಿಗೆ ಹೊತ್ತು ಮುಳುಗುತ್ತಾನ. ಇದು ಇನ್ನ ಸರ್ವಿನ ಸಂದದ. ನಾ ಸ್ತೋತ್ರ ಮಾಡೋದ್ರಾಗ ಟೈಮ್ ಬಹಳ ಹೋಗ್ಯಾದ. ಅದಕ್ಕಾಗಿ ಇವಾಗ ನಮ್ಮ ಸರ್ ಹೇಳ್ಬಿಟ್ರು 1 ಗಂಟೆ ಟೈಮಿಂಗ್ದೊಳಗ ನೀವೆಲ್ಲ ಹಾಡ ಮಾತು ಮುಗಿಸಿಬಿಡ್ರಿ ಅಂದಾರ. ಅವ್ರ ಮಾತಿಗೆ ನಾವು ನಡೆಸಿಕೊಡ್ತೇವೆ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ಕೈ ಮುಗಿದು ವಿನಂತಿ ಮಾಡಿಕೊಂಡ ಅದಕ್ಕಾಗಿ ಪದ್ಯವನ್ನು ಪ್ರಾರಂಭ ಮಾಡುವುದು. ಪದ್ಯ ಯಾವಾಗಂದ್ರ ಅಮೋಕ್ಷಿತ ಕೈಲಾಸ ಬಿಟ್ಟು ಭೂಲೋಕಕ್ಕೆ ಬಂದ 3 ಮಂದಿ ಪುಣ್ಯಾದ ಮಕ್ಕಳ, 4 ಮಂದಿ ವರಿವಿನ ಮಕ್ಕಳ. ಪುಣ್ಯಾದ ಮಕ್ಕಳು ಯಾರು ಅಂದ್ರೆ ತೇರವಾಡ ಮಂಗರಾಯ, ಕರಣಿ ಮಲಕಾರಿ, ರೋಣಜ ಮಾಶಿತಪ್ಪ,
ಅವ್ರ ಹೊರಗಿನ ಮಕ್ಕಳು ಅವತಾರ ಉದುಷಿತ ದೇವೇಂದ್ರ ಪ್ರಯಾಣಿಸಿದ್ದ ಆಚಾರ್ಯಗಳು ಸೋಮರ ಮುತ್ಯ ಕಡಿಬಿಟ್ಟ ಕಣ್ಣ ಮುತ್ಯ ಅಪ್ಪ ಹೆಣ್ಣು ಮಗಳು ರೆಬಕವ ಹುಟ್ಟಿ ಬಂದು ನನ್ನಪ್ಪ ಪುಣ್ಯದ ಮಗ ಯಾರಂದ್ರ ಡೋಣಜ ಮಾಶಿತಪ್ಪ ಅವರ ತಾಯಿ ತಂದೆ ಮಾಳಶಿರಸಿ ತಾಲೂಕ ಸೊಲ್ಲಾಪುರ ಜಿಲ್ಲಾ ಕಾಟ್ಯಾಪೋತದ ಗೌಡ ಜಾಬವಂಡ ಕನ್ನವ್ಗ ಮದುವೆ ಆಗಿ 12 ವರ್ಷ ಆಗಿತ್ತು ಅವ್ರಿಗೆ ಮಕ್ಕಳು ಇಲ್ಲಾರ್ಬಿಟ್ಟು ಜನ ಏನ್ ಆಡ್ತಿದ್ರು ಹುಟ್ಟ ಪಂಚ ಅದಾವ ಗೌಡ ಗೌಡ್ತಿ ಪಂಚ ಅದಾವ ಅಂತ ಮಾತಾಡ್ತಿದ್ರು ಆ ಜನ ಆಡುದು ಕೇಳಿ ಅವ್ರು ವಿಷ ಕುಡಿದು ಪ್ರಾಣ ಕೊಡ್ಬೇಕಂತ ಹೆಂಗ್ ನಿಂತಾರ ಅಮೋಕ್ಷಿತ ಹೆಂಗ್ ಅವ್ರಿಗೆ ಮಕ್ಕಳು ಕೊಡ್ತಾನ ಅನ್ನುವಂಥದ್ದನ್ನ ಪತ್ತೆಯನ್ನು ಪ್ರಾರಂಭ ಮಾಡ್ತಿದ್ದೆ ತಾವು ಭಕ್ತಿ ಪೂರ್ವಕವಾಗಿ ಕೇಳ್ಬೇಕು ಬರ್ರಿ ಹಾಡು ಹಾಡು